ಹೆಚ್ಚಿನ ಶ್ರಮವೂ ಇಲ್ಲದೆ ಬೆಳೆಯುವ ನಿರ್ಲಕ್ಷಿತ ಫಲ ಹಲಸು. ಇದು ಬಡವರ ಹಣ್ಣು ಹೌದು. ಯಥೇಚ್ಛವಾಗಿ ಸಿಗೋ ಹಲಸಿನ ಹಣ್ಣು ಸರ್ವೋಪಯೋಗಿಯೂ ಕೂಡ. ಇಂತಹ ಹಲಸಿನ ಮೇಳವನ್ನ ಉಡುಪಿಯಲ್ಲಿ ತೋಟಗಾರಿಕಾ ಇಲಾಖೆ ಏರ್ಪಡಿಸಿತ್ತು. 2 ದಿನಗಳ ಕಾಲ ನಡೆದ ಮೇಳದಲ್ಲಿ ಹಲಸು ಪ್ರಿಯರು ಮುಗಿಬಿದ್ದು ಹಲಸಿನ ವೈವಿಧ್ಯಮಯ ತಿನಿಸುಗಳನ್ನ ಚಪ್ಪರಿಸಿದ್ರು. ಹಲಸಿನ ಹಪ್ಪಳ, ಗಾರಿಗೆ, ಮುಲ್ಕ, ಚಿಪ್ಸ್, ಉಡ್ಲುಂಗ, ಗಟ್ಟಿ, ಇಡ್ಲಿ, ಹಲಸಿನ ಬೀಜದ ಬರ್ಫಿ, ಹಲ್ವಾ, ಬೆರಟಿ, ಐಸ್ ಕ್ರೀಂ, ಅಫ ಒಂದೇ ಎರಡೇ. ಉಡುಪಿಯಲ್ಲಿ ನಡೆದ ಹಲಸು ಮೇಳದಲ್ಲಿ ಹಲಸಿನ ವೈವಿಧ್ಯಮಯ ರುಚಿಗಳ ಲೋಕವೇ ಅನಾವರಣಗೊಂಡಿತ್ತು. ಇಲ್ಲಿನ ದೊಡ್ಡಣ್ಣಗುಡ್ಡಿಯಲ್ಲಿ 2 ದಿನಗಳ ಕಾಲ ಏರ್ಪಡಿಸಿರುವ ಹಲಸಿನ ಮೇಳದ ದೃಶ್ಯ ಆಯಿತು. ದುಬಾರಿಯಲ್ಲದ ಬಡವರ ಕೈಗೂ ಎಟಕುವ ಹಣ್ಣುಗಳ ಪೈಕಿ ಹಲಸಿಗೆ ಮೊದಲ ಸ್ಥಾನ. ಇಂತಹ ಹಲಸಿನ ಹಣ್ಣಿನ ಮೇಳ ನಡೆದರೆ ಕೇಳಬೇಕೆ. ಹಲಸು ಪ್ರಿಯರು ಉಡುಪಿಯಲ್ಲಿ ನಡೆದ ಮೇಳಕ್ಕೆ ಲಗ್ಗೆ ಹಾಕಿ ವೆರೈಟಿ ಹಲಸಿನ ತಿಂಡಿಗಳನ್ನ ಸವಿದು ಖುಷಿಪಟ್ರು. ಹಲಸಿನ ಮೇಳ, ಈ ರೀತಿ ಹಲಸಿನ ಮೇಳ ಪ್ರತಿ ವರ್ಷ ಮಾಡೋದ್ರಿಂದ ಮಕ್ಕಳಿಗೆಲ್ಲ ಒಳ್ಳೆಯದಾಗಿದೆ. ಅವರು ಹೊಸ ರೀತಿ ರುಚಿಯೆಲ್ಲ ನೋಡ್ದಂಗೆ ಆಗಿದೆ. ಯಾಕಂದರೆ ಈಗಿನ ಅಭ್ಯಾಸ ಅದು ಇದರಲ್ಲಿ ಮಕ್ಕಳಿಗೆ ಇದೆಲ್ಲ ಹೊಸ ರೀತಿ ವೆರೈಟಿ ತಿಂತಾರೆ. ಈ ರೀತಿ ಹಳೆಯವರ ಫುಡ್ ತಿಂತಾ ಇಲ್ಲ. ಅದರಿಂದ ಇಲ್ಲಿ ಹಲಸಿನ ಮೇಳದಲ್ಲಿ ಎಲ್ಲ ರೀತಿಯ ವೆರೈಟಿಗಳನ್ನು ತಿನ್ನಂಗಾಯಿತು. ಹೀಗೆ ವೈವಿಧ್ಯಮಯ ತಿನಿಸುಗಳ ಲೋಕವೇ ಮೇಳದಲ್ಲಿ ತೆರೆದುಕೊಂಡಿತ್ತು. ಮಕ್ಕಳು, ಮಹಿಳೆಯರು, ವೃದ್ಧರಾದಿಯಾಗಿ ಎಲ್ಲಾ ವಯಸ್ಸಿನವರನ್ನ ಈ ಮೇಳ ಸೂಜಿಗಲ್ಲಿನಂತೆ ಸೆಳೆದಿತ್ತು. ಬರೀ ತಿನಿಸುಗಳಷ್ಟೇ ಅಲ್ಲದೆ ಹಲಸಿನ ವೈವಿಧ್ಯಮಯ ತಳಿಯ ಗಿಡಗಳು ಇಲ್ಲಿದ್ದವು. ಮನೆಯಲ್ಲೂ ಬೆಳೆಸಬಹುದಾದ ಹಲಸಿನ ತಳಿಗಳನ್ನ ಜನ ಖರೀದಿಸುವುದು ಕಂಡುಬಂತು. ಜೊತೆಗೆ ಹಲಸು ಕೃಷಿಯ ಬಗ್ಗೆ ಪ್ರಾತ್ಯಕ್ಷಿಕೆ ಮತ್ತು ಮಾಹಿತಿ ನೀಡುವ ವ್ಯವಸ್ಥೆಯನ್ನ ಇಲಾಖೆ ಮಾಡಿತ್ತು. ಮುಖ್ಯವಾಗಿ ಒಂದು ಹಲಸಿನ ಮೇಳ ಉದ್ದೇಶ ಏನಂತಂದರೆ, ಈ ಹಲಸು ಅನ್ನುವಂಥದ್ದು ನಿಜವಾಗೂ ನಿರ್ಲಕ್ಷಿತವಾದಂತಹ ಬೆಳೆ. ಬಟ್ ಏನಂತಂದರೆ ಇದು ಒಂದು ಉತ್ತಮವಾದಂಥ ಭವಿಷ್ಯವನ್ನು ಹೊಂದಿರತಕ್ಕಂಥ ಬೆಳೆಯೂ ಹೌದು. ಇದನ್ನು ನಾವು ಜನರಲ್ಲಿ ಅರಿವು ಮೂಡಿಸಲಿಕ್ಕಾಗಿ ಈ ಒಂದು ಹಲಸಿನ ಮೇಳವನ್ನು ನಾವು ನಮ್ಮ ಇಲಾಖೆ ವತಿಯಿಂದ ಆಯೋಜನೆ ಮಾಡಿದ್ದೇವೆ. ಒಟ್ಟಿನಲ್ಲಿ ನಗರದಲ್ಲಿ ಮಾಯವಾಗಿರುವ ಹಲಸುವಿನ ಕರಾಮತ್ತು ಮೇಳದಲ್ಲಿ ಮತ್ತೆ ಮೇಲೈಸಿದ್ದು ಕಂಡುಬಂತು. ಜೊತೆಗೆ ಮುಂಗಾರು ಮಳೆಯ ಹೊತ್ತಿಗೆ ಹಲಸಿನ ಘಮದೊಂದಿಗೆ ನಡೆದ ಈ ಮೇಳಕ್ಕೆ ಹಲಸು ಪ್ರಿಯರ ಸ್ಪಂದನೆ ಸೂಪರ್ ಆಗಿತ್ತು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.